ನಮಸ್ಕಾರ. K2 ಕನ್ನಡ ನ್ಯೂಸ್ಗೆ ಸ್ವಾಗತ. ವೀಕ್ಷಿಸಿ ಈ ದಿನದ ಸುದ್ದಿಗಳ ರೌಂಡ್ ಅಪ್. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಸಮಾಜ ನಿರ್ಮಾಣ, ಸಾಮಾಜಿಕ ನ್ಯಾಯ ಜೊತೆಗೆ ಬಹುದೊಡ್ಡ ಆರ್ಥಿಕ ತಜ್ಞರಾಗಿದ್ದರು. ದೇಶದ ಹಣಕಾಸು ಅರ್ಥಶಾಸ್ತ್ರಕ್ಕೆ ಅವರು ನೀಡಿದ ಕೊಡುಗೆಗಳು ಇಂದಿಗೂ ಪ್ರಸ್ತುತವಾಗಿದೆ. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಮತ್ತು ದೇಶದ ಅಭಿವೃದ್ಧಿಗೆ ನಾಂದಿಯಾಗಿದೆ. ದೇಶದಲ್ಲಿ ಆರ್ಥಿಕ ವ್ಯವಸ್ಥೆಯ ಪಾತ್ರದ ಬಗ್ಗೆ ಮಕ್ಕಳಿಗೆ ತಿಳಿಸುವ ಕಾರ್ಯ ಶ್ಲಾಘನೀಯವಾಗಿದೆ. ದೇಶದ ಆರ್ಥಿಕ ಬಲವರ್ಧನೆಗೆ ಜಾತಿ ವ್ಯವಸ್ಥೆ ಕಂಟಕವಾಗಿದೆ ಎಂದು ಸಣ್ಣ ನೀರಾವರಿ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆಯ ಸಚಿವರಾದ ಎನ್.ಎಸ್. ಬೋಸರಾಜ್ ಅವರು ಕಳವಳ ವ್ಯಕ್ತಪಡಿಸಿದರು. ರಾಯಚೂರಿನ ಪ್ರಥಮ ದರ್ಜೆ ವಿದ್ಯಾಲಯದಲ್ಲಿ ಆಯೋಜಿಸಿದ ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ರಚಿಸಿರುವ ದಿ ಪ್ರಾಬ್ಲಮ್ ಆಫ್ ದಿ ಇಂಡಿಯನ್ ರೂಪಿ, ಇಟ್ಸ್ ಒರಿಜಿನ್ ಅಂಡ್ ಇಟ್ಸ್ ಸೊಲ್ಯೂಷನ್ ಮಹಾಪ್ರಬಂಧದ ಶತಮಾನೋತ್ಸವ ಹಾಗೂ 371 ಕಾಲಂ ಸಮರ್ಪಕ ಜಾರಿಯಾಗಿ ಆಯೋಜಿಸಿರುವ ರಾಷ್ಟ್ರ ಮಟ್ಟದ ವಿಚಾರ ಸಂಕಿರಣ ಹಾಗೂ ರತ್ನಪ್ರಭಾ ಸಂಚಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಮಾತನಾಡಿದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಆರ್ಥಿಕ ಚಿಂತನೆಗಳು ಇಂದು ಮುಂದೆಯೂ ಪ್ರಸ್ತುತವಾಗಿದೆ. ಅಲ್ಲದೆ ಅವರ ಆರ್ಥಿಕ ಚಿಂತನೆಗಳು ಮತ್ತು ದೇಶದ ಅಭಿವೃದ್ಧಿಗೆ ನಾಂದಿಯಾಗಿದೆ. ರೂಪಾಯಿ ಮೌಲ್ಯದ ಕುರಿತು ವಿದ್ಯಾರ್ಥಿಗಳು, ಸಾರ್ವಜನಿಕರು ಅರಿಯಬೇಕಾಗಿದೆ. ದೇಶದ ಆರ್ಥಿಕ ಮೌಲ್ಯದ ಮಹತ್ವದ ಬಗ್ಗೆ ತಿಳಿಸುವ ಇಂತಹ ಕಾರ್ಯಕ್ರಮಗಳ ಆಯೋಜನೆ ಅವಶ್ಯಕವಾಗಿದೆ ಎಂದರು. ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರು ಪ್ರತಿಪಾದಿಸಿರುವ ಆಚಾರ ವಿಚಾರಗಳು ಹಾಗೂ ಆರ್ಥಿಕ ವಿಷಯಗಳ ಬಗ್ಗೆ ಅರಿವು ಮೂಡಿಸುವ ಸಂಬಂಧ ಈ ಎರಡು ವಿಷಯಗಳು ಸೇರಿದಂತೆ ಇನ್ನು ಇಂತಹ 10 ಹಲವಾರು ವಿಷಯಗಳನ್ನೊಳಗೊಂಡ ಮತ್ತು ಅಂತರ ಶಿಸ್ತಿಯ ಲೇಖನಗಳುಳ್ಳ ರತ್ನಪ್ರಭಾ ಸಂಚಿಕೆ ಬಿಡುಗಡೆ ಮಾಡುವಲ್ಲಿ ರಾಯಚೂರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಬಿ.ಎನ್. ರಾವ್ ಕೋಶದ ಅರ್ಥಶಾಸ್ತ್ರ ವಿಭಾಗದ ಪಾತ್ರವು ತುಂಬಾ ಶ್ಲಾಘನೀಯವಾಗಿದೆ ಎಂದರು. ಇನ್ನು ಕಾರ್ಯಕ್ರಮವನ್ನು ರಾಯಚೂರು ಲೋಕಸಭೆ ಸಂಸದರಾದ ಜಿ. ಕುಮಾರ್ ನಾಯಕ ಉದ್ಘಾಟನೆ ಮಾಡಿ ವಿದ್ಯಾರ್ಥಿಗಳಿಗೆ ಶುಭ ಕೋರಿದರು. ಎಲ್ಲಿ ಜಾಸ್ತಿ ಬಹಳ ಡಿಸ್ಟ್ರಿಕ್ಟ್ ಅಲ್ಲಿ ಬಹಳ ಪ್ಲೇಸಲ್ಲಿ ಇಲ್ಲ. ಹೈವೇ ಜಂಕ್ಷನ್ ರಾಯಚೂರಲ್ಲಿ ಆಗ್ತಿದೆ, ರಿಂಗ್ ರೋಡ್ ಆಗ್ತದೆ ಆಟೋಮೆಟಿಕ್ಲಿ. ಸೊ ಡೆವಲಪ್ಮೆಂಟ್ ಬಹಳ ಯೂಸ್ ಇದೆ. ನಮ್ಮಲ್ಲಿ ಕ್ರಾಪ್ಸ್ ಗಳು ಯೂಸ್ ಇದೆ. ವಿ ಆರ್ ಗ್ರೋಯಿಂಗ್ ದಿ ಬೆಸ್ಟ್ ಆಫ್ ರೈಸ್ in the world, best of cotton in the world. So please join to be a part of this economy. And ಜಾಸ್ತಿ ಮಾಡಲ್ಲ, ಟೆಕ್ನಿಕಲ್ ಮಾತಾಡೋದಕ್ಕೆ ಬಂದಿದ್ದೀರಾ, ಸಂತೋಷ. ಸೊ ಈ ಕಾರ್ಯಕ್ರಮದಲ್ಲಿ ಪಾರ್ಟಿಸಿಪೇಟ್ ಮಾಡಿರ್ತಕ್ಕಂಥ ಎಲ್ಲರೂ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ತಾಲೂಕುಗಳು ಬಂದಿರತಕ್ಕಂಥ ಪಾರ್ಟಿಸಿಪೇಟ್ ಬಂದಿದ್ದಾರೆ. ಸೊ ನಮ್ಮ ಕಾಲೇಜಿಗೆ ಬಂದಿರತಕ್ಕಂಥ ಕೃಷ್ಣಸಾಸ್ ಅವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಎಕನಾಮಿಕ್ಸ್ ಸಂಬಂಧಪಟ್ಟಿರ್ತಕ್ಕಂಥ ರೂಪಿ ಅಂತಕ್ಕಂಥದ್ದು ಸವಿಸ್ತಾರವಾಗಿರ್ತಕ್ಕಂಥ ವಿಚಾರಗಳನ್ನು ಗಮನಕ್ಕೆ ತರ್ತಾ ಇದ್ದಾರೆ. ಅದಕ್ಕಾಗಿ ಕಾಲೇಜ್ ಸಿಲೆಬಸ್ನಲ್ಲಿರ್ತಕ್ಕಂಥ ವಿಷಯಗಳನ್ನು ಹೇಳುವುದರ ಜೊತೆಗೆ ಸಾಮಾಜಿಕವಾಗಿರ್ತಕ್ಕಂಥ ಬದುಕಿನಲ್ಲಿ ರೂಪಾಯಿ ಯಾವ ರೀತಿಯಾಗಿ ಕೆಲಸವನ್ನು ಮಾಡುತ್ತದೆ, ಆ ರೂಪಾಯಿಯಿಂದ ನಾವು ಸಾಮಾಜಿಕ ಜೀವನದಲ್ಲಿ ಏನೇನು ಕಷ್ಟ ಪಡ್ಕೊಂಡು ಅದನ್ನು ಖರ್ಚು ಮಾಡ್ಕೊಂಡು ಹೋಗ್ತಕ್ಕಂಥ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇದ್ದೀವಿ ಅಂತಕ್ಕಂಥ ವಿಷಯವನ್ನ ಸವಿಸ್ತಾರವಾದ ವಿಷಯದಲ್ಲಿ ನಿಮ್ಗೆಲ್ಲರಿಗೂ ಗಮನಕ್ಕೆ ತರ್ತಾ ಇದ್ದಾರೆ. ಸೊ ಆ ವಿಚಾರಗಳನ್ನ ನೀವೆಲ್ಲರೂ ಸದುಪಯೋಗ ಮಾಡಿಕೊಂಡು ಯಾವುದೇ ಕಾರಣಕ್ಕೂ ನೀವು ಇಲ್ಲಿಂದ ಹೊರಗಡೆ ಹೋಗಲಾದ ರೀತಿಯಲ್ಲಿ ನಿಶಬ್ದವಾಗಿರ್ತಕ್ಕಂಥ ವಿಚಾರಗಳನ್ನ ಪಡ್ಕೊಂಡ್ರೆ ನಿಮ್ಗೆಲ್ಲರಿಗೆ ಭಾವಿ ಜೀವನಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಶೈಕ್ಷಣಿಕವಾಗಿರ್ತಕ್ಕಂಥ ವಿಚಾರಕ ಮತ್ತು ನಿಮ್ಮ ಸಾಮಾಜಿಕವಾಗಿರ್ತಕ್ಕಂಥ ಬದುಕಿಗೆ ಈ ರೂಪಿ ಅಂತಕ್ಕಂಥ ವಿಷಯಗಳನ್ನು ಗಮನಕ್ಕೆ ಬರ್ತದೆ. ಜೊತೆಗೆ ಇವತ್ತು 371 ಸಂಬಂಧಪಟ್ಟಿರ್ತಕ್ಕಂಥ ವಜ್ರಾಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಬಹಳಷ್ಟು ಮಂದಿ ವಿದ್ಯಾರ್ಥಿಗಳಿಗೆ 371 ಏನು ಅಂತ ಗೊತ್ತಾಗಲ್ಲ. SSLC ಪಾಸ್ ಆದ ಮಾತ್ರ 371 ಪ್ರಕಾರವಾಗಿ ತೆಗೆದುಕೊಳ್ಬೇಕು, ACI ಸಿಗಬೇಕು, ತಹಸೀಲ್ದಾರ್ ಸಿಗಬೇಕು ಮಾತ್ರ ಗೊತ್ತಿದೆ. ಆದರೆ ಇದರಿಂದ ಬರತಕ್ಕಂಥ ಅನುಕೂಲಗಳು, ಸೌಲಭ್ಯಗಳು ಏನೇನಿವೆ ಅಂತಕ್ಕಂಥ ವಿಷಯಗಳನ್ನ ಮಧ್ಯಾಹ್ನ ಸೆಷನ್ನಲ್ಲಿ ವಿಷಯವನ್ನು ಕೊಡ್ತಾ ಹೇಳ್ತಾ ಇದ್ದಾರೆ. ಅವೆಲ್ಲ ವಿಚಾರಗಳನ್ನ ಸವಿಸ್ತಾರವಾಗಿರ್ತಕ್ಕಂಥ ಎಲ್ಲ ಉಪನ್ಯಾಸಕರು ಮತ್ತು ವಿದ್ಯಾರ್ಥಿಗಳು ಸದುಪಯೋಗ ಮಾಡಿಕೊಂಡು ನೀವೆಲ್ಲರೂ ಆ ಜ್ಞಾನವನ್ನು ಸಂಪಾದನೆ ಮಾಡ್ಕೋಬೇಕು ಅಂತ ಹೇಳ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿ. ಇನ್ನೂ ಹಾಗೆ ಉಳ್ಕೊಂಡಿದೆ. ಯಾಕೆ ನಾವು 371 ಜೇನ ಇಂಪ್ಲಿಮೆಂಟ್ ಮಾಡಬೇಕಾಯಿತು, ಆದರೂ ಯಾಕೆ ಈ ಒಂದು ಭಾಗ, ಕಲ್ಯಾಣ ಕರ್ನಾಟಕ ಭಾಗ ಆರ್ಥಿಕವಾಗಿ, ಸಾಮಾಜಿಕವಾಗಿ ಇನ್ನೂ ಹಿಂದುಳಿದಿದೆ ಅನ್ನೋ ಒಂದು ಪ್ರಶ್ನೆಯನ್ನ ಎತ್ತುತ್ತದೆ. ಅದಕ್ಕೆ ಪೂರಕವಾಗಿ ಒಂದು ಒಳ್ಳೆ ಮಾತನ್ನ ನಮ್ಮ ಪ್ರಾಣೇಶ್ ಅವರು ಹೇಳಿದರು. ಅದು ಬಹಳ ಇಷ್ಟ ಆಯಿತು. ಈ ಭಾಗದಲ್ಲಿ ಅಂತಲ್ಲ, ಇಡೀ ಪ್ರಪಂಚಕ್ಕೆ ಅದು ಬಹಳ ಅರ್ಥಗರ್ಭಿತವಾದಂಥ ಮಾತು. ಒಂದು ಎಸ್ಟಾಬ್ಲಿಷ್ ನಾಲೆಡ್ಜ್ ಏನಿದೆ ಅದನ್ನ ಕ್ವೆಶ್ಚನ್ ಮಾಡಲಿಲ್ಲ ಅಂದರೆ ನಾವು ಬೆಳವಣಿಗೆ ಆಗೋದಿಲ್ಲ. ಅದು ಬಹಳ ಅರ್ಥಪೂರ್ಣವಾದಂಥ ಮಾತು. ಎಸ್ಟಾಬ್ಲಿಷ್ ನಾಲೆಡ್ಜ್ ಅಂದರೆ ಕೇವಲ ಒಂದು ಡಿಸ್ಕವರಿಯನ್ನು ಕ್ವೆಶ್ಚನ್ ಮಾಡೋದಲ್ಲ, ಅಂದರೆ ನಾವು ಅಂದ್ಕೊಂಡಿರೋದು ಸರಿನಾ ಅಂತ ಕ್ವೆಶ್ಚನ್ ಮಾಡೋದೇ ಒಂದು ಎಸ್ಟಾಬ್ಲಿಷ್ ನಾಲೆಡ್ಜ್. ನಾವು ಅಂದ್ಕೊಂಡಿದ್ದೀವಲ್ಲ, ಈಗ ಭಾರತ ಅತಿ ವೇಗವಾಗಿ ಬೆಳೀತಾ ಇದೆ ಅನ್ನೋದು ಒಂದು ಮಾತು ಅಥವಾ ಒಂದು ಹೈಪಾಥೆಸಿಸ್. ಹೌದು, ವೇಗವಾಗಿ ಬೆಳೀತಾ ಇದೆ. ವೇಗವಾಗಿ ಬೆಳೀತಾ ಇರೋದು ಯಾರಿಗಾಗಿ ಬೆಳೀತಾ ಇದೆ, ಯಾತಕ್ಕಾಗಿ ಬೆಳೀತಾ ಇದೆ, ಯಾರಿಗೋಸ್ಕರ ಬೆಳೀತಾ ಇದೆ ಅಂತ ನಾವು ಕ್ವಶನ್
ಹೇಗೆ ಬೆಳಿಬೇಕು ಅನ್ನೋದು ನಾವು ಹೇಳ್ಬೋದಲ್ಲ. ಸೊ ಈ ರೀತಿಯ ಒಂದು ವಿಮರ್ಶಾತ್ಮಕವಾಗಿ ಚರ್ಚೆ ಮಾಡಲಿಕ್ಕೆ ನಾವು ಇಲ್ಲಿರೋದು. ಅದರಿಂದನೇ ನಮ್ಮ ಇನ್ಸ್ಟಿಟ್ಯೂಟ್ ಏನಿದೆ, ಇನ್ಸ್ಟಿಟ್ಯೂಟ್ ಫಾರ್ ಸೋಷಿಯಲ್ ಅಂಡ್ ಎಕನಾಮಿಕ್ ಚೇಂಜ್, ಸಾಮಾಜಿಕ ಮತ್ತು ಆರ್ಥಿಕ ಬದಲಾವಣೆಯ ಅಧ್ಯಯನ ಸಂಸ್ಥೆ. ಸಾಮಾಜಿಕವಾಗಿ ನಾವು ಆರ್ಥಿಕವಾಗಿ ಹೇಗೆ ಬದಲಾವಣೆ ಆಗಬೇಕು, ಆ ಬದಲಾವಣೆಯಿಂದ ನಾವು ಹೇಗೆ ನಮ್ಮ ಉತ್ತಮ ಬದುಕನ್ನು ಕಟ್ಕೋಬಹುದು ಅನ್ನೋದ್ರ ಬಗ್ಗೆ ಅಧ್ಯಯನ ಮಾಡುವಂಥ ಒಂದು ಸಂಸ್ಥೆ ಅದು. ಡಾಕ್ಟರ್ VKR ರಾವ್ ಅಂತ ದೊಡ್ಡ ಆರ್ಥಿಕ ತಜ್ಞರಿದ್ದರು. ಆ ತಜ್ಞರು ಇಂದಿರಾ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ಅವರು ಎಜುಕೇಷನ್ ಮಿನಿಸ್ಟರ್ ಆಗಿದ್ದರು. ಅವರು ಸಾಕಷ್ಟು ಇನ್ಸ್ಟಿಟ್ಯೂಷನ್ಸ್ಗಳನ್ನ ಈ ಒಂದು ಚರ್ಚೆಗೆ ಒಳಪಡುವಂತಹ, ಸಂಶೋಧನೆ ಮಾಡುವಂತಹ, ಸಂಶೋಧನೆ ಮೂಲಕ ಆರ್ಥಿಕ ನೀತಿಗಳನ್ನು ಜಾರಿಗೆ ತರುವಂತಹ ಕಾರ್ಯಕ್ರಮಗಳನ್ನು ಮಾಡೋಕ್ಕೋಸ್ಕರ ಒಂದು ಟೀಮ್ ಆಫ್ ಎಕ್ಸ್ಪರ್ಟ್ಸನ್ನು ಗುರುತಿಸಿ ಆ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡಿಸ್ತಾ ಇದ್ದಾರೆ. ಅದರಲ್ಲಿ ಡೆಲ್ಲಿ ಸ್ಕೂಲ್ ಆಫ್ ಎಕನಾಮಿಕ್ಸ್ ನೀವು ಕೇಳಿರ್ಬೋದು, ಮತ್ತು ಐಸೆಕ್ ಅಂತ ಒಂದು ಸಂಸ್ಥೆ, ಮತ್ತು IEG ಅಂತ ಒಂದು ಡೆಲ್ಲಿನಲ್ಲಿರುವಂಥ IEG ಸಂಸ್ಥೆ, ಮತ್ತು ICSSR ಇನ್ಸ್ಟಿಟ್ಯೂಟ್ಸ್ಗಳು ಅಂತ ಏನು ಹೇಳ್ತೀವಿ, 29 ಇನ್ಸ್ಟಿಟ್ಯೂಟ್ಸ್ ಇದೆ, ಅವುಗಳನ್ನು ಕಟ್ಟಿದ್ರು. ಈಗ ಆ ಇನ್ಸ್ಟಿಟ್ಯೂಟ್ಸ್ಗಳ ಸ್ಥಿತಿ ಬೇರೆ ರೀತಿ ಇದೆ, ಅದನ್ನ ಆಮೇಲೆ ಮಾತಾಡ್ತೀವಿ. ಪ್ರತಿಯೊಬ್ಬರು ರಕ್ತದಾನ ಮಾಡುವುದರಿಂದ ಒಂದು ಜೀವ ಉಳಿಯುತ್ತಿದೆ ಹಾಗೂ ಮನುಷ್ಯನಿಗೆ ಯಾವುದೇ ಅಡ್ಡ ಪರಿಣಾಮಗಳಾಗುವುದಿಲ್ಲ. ರಕ್ತದಾನ ಮಾಡಿ ಮತ್ತೊಂದು ಜೀವ ಉಳಿಸುವ ಕೆಲಸ ಮಾಡಬೇಕು ಎಂದು ರಿಮ್ಸ್ ವೈದ್ಯಾಧಿಕಾರಿ ಡಾಕ್ಟರ್ ವಿಜಯಶಂಕರ್ ಹೇಳಿದರು. ನಗರದ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಕಚೇರಿ ಆವರಣದಲ್ಲಿ ಜಿಲ್ಲಾ ಆಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಘಟಕ, ರಿಮ್ಸ್ ಆಸ್ಪತ್ರೆ, ನವೋದಯ ಆಸ್ಪತ್ರೆ, ರಕ್ತ ನಿಧಿ ಕೇಂದ್ರ, ಲಯನ್ಸ್ ಕ್ಲಬ್, ರೋಟರಿ ಕ್ಲಬ್, IMA, ರೆಡ್ ಕ್ರಾಸ್ ಸಂಸ್ಥೆ, SKE ಪ್ಯಾರಾಮೆಡಿಕಲ್ ಕಾಲೇಜು, NSS ಘಟಕ ಸಂಯುಕ್ತ ಆಶ್ರಯದಲ್ಲಿ ವಿಶ್ವ ರಕ್ತದಾನಿಗಳ ದಿನಾಚರಣೆ ಜಾಗೃತಿ ಜಾಥಾ ಚಾಲನೆ ನೀಡಿ ಮಾತನಾಡಿದರು. ಪ್ರತಿ ವರ್ಷ ರಕ್ತದಾನಿಗಳ ದಿನವನ್ನು ಆಚರಿಸಲಾಗುತ್ತದೆ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವುದು, ರಕ್ತದಾನಿಗಳಿಗೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಉದ್ದೇಶವಾಗಿದೆ. ಇದರ ಜೊತೆ ಅಗತ್ಯವಿರುವ ರೋಗಿಗಳಿಗೆ ರಕ್ತ ಲಭಿಸುವಂತೆ ನೋಡಿಕೊಳ್ಳುವುದಾಗಿದೆ. ರಕ್ತದಾನಿಗಳಿಂದ ಪ್ರತಿ ವರ್ಷ ಕೋಟ್ಯಾಂತರ ಜನರು ತಮ್ಮ ಜೀವವನ್ನು ಉಳಿಸಿಕೊಂಡಿದ್ದಾರೆ. ಅಲ್ಲದೆ ರಕ್ತ ನೀಡುವುದರ ಪರಿಣಾಮವು ಜೀವ ಉಳಿಸುವುದಕ್ಕಿಂತ ಮಿಗಿಲಾಗಿದೆ ಎಂದರು. ತುರ್ತು ಪರಿಸ್ಥಿತಿಗಳಿಗೆ ಒಳಗಾಗುವ ರೋಗಿಗಳಿಗೆ ರಕ್ತ ಅಗತ್ಯವಾಗಿದ್ದು, ದಾನಿಗಳಿಗೆ ರಕ್ತದಾನದಿಂದ ಆರೋಗ್ಯ ಪ್ರಯೋಜನಗಳು ಕೂಡ ಲಭಿಸುತ್ತವೆ ಎಂದರು.